ಅರಮನೆ ನಗರಿ ಮೈಸೂರು ಸದ್ಯ ಕೆಂಬಣ್ಣದ ಹೂಗಳಿಂದ ಕಂಗೊಳಿಸ್ತಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಪ್ರತಿ ಮೇ ಬಂದಾಗಲೂ ಕೂಡ ಮೇ ಫ್ಲವರ್ಗಳಿಂದ ರಾರಾಜಿಸ್ತಿರ್ತದೆ. ನೀವೀಗ ಮೈಸೂರಿನ ರಸ್ತೆಯೊಂದನ್ನು ಗಮನಿಸ್ತಿರ್ಬೋದು. ಇಲ್ಲಿ ಕೆಂಪು ಸುಂದರಿ ನಳನಳಿಸ್ತಿದ್ದಾಳೆ. ನಿಜಕ್ಕೂ ಇದನ್ನು ನೋಡಲಿಕ್ಕೆ ಕಣ್ಣೆರಡುಗಳು ಸಾಲದು. ಮೇ ತಿಂಗಳು ಬಂದರೆ ಸಾಕು ಮೇ ಫ್ಲವರ್ ಅಂತಲೇ ಖ್ಯಾತಿಯನ್ನು ಹೊಂದಿರುವಂತಹ ಈ ಗುಲ್ಮೊಹರ್ ಹೂವು ಕೈ ಬೀಸಿ ಎಲ್ಲರನ್ನು ಕೂಡ ಕರೀತದೆ. ಈ ಹೂವನ್ನು ಕತ್ತಿ ಕಾಯಿ ಮರದ ಹೂವು, ಕೋಳಿ ಜಗಳದ ಹೂವು, ಮೊಗ್ಗಿನ ಮರ ಅಂತೆಲ್ಲ ಕೂಡ ಕರೀತಾರೆ. ಗುಲ್ಮೊಹರ್ನ ನಿಜವಾದ ಹೆಸರು ಡಿಯೋಲಿನ್ಸ್ ರಿಜಿಯಾ ಅಂತೇಳಿ. ಇದರ ಸೌಂದರ್ಯ ನಿಜಕ್ಕೂ ವರ್ಣನಾತೀತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಈ ಹೂವನ್ನು ಕೆಂಬಣ್ಣದ ಸುಂದರಿ ಅಂತಲೇ ಮೈಸೂರಿನ ನಗರು ಕರೀತಾರೆ. ರಾಜ ಮಹಾರಾಜರು ರಸ್ತೆಯ ಇಕ್ಕೆಲೆಗಳಲ್ಲಿ ಈ ಮರಗಳನ್ನು ನೆಟ್ಟಿದ್ರು. ಇದು ಪ್ರತಿ ಮೇ ತಿಂಗಳ ಸಂದರ್ಭದಲ್ಲಿ ಹೂವನ್ನು ಬಿಡ್ತದೆ. ಸಾಮಾನ್ಯವಾಗಿ ಈ ಗುಲ್ಮೊಹರ್ ಹೂವು ಆಸ್ಟ್ರೇಲಿಯಾ, ಕೆರೆಬಿಯನ್, ದಕ್ಷಿಣ ಫ್ಲೋರಿಡಾ, ಚೀನಾ, ತೈವಾನ್ ಸೇರಿದಂತೆ ವಿವಿಧ ದೇಶಗಳಲ್ಲಿ ಹೆಚ್ಚಾಗಿ ಯಥೇಚ್ಛವಾಗಿ ಕಂಡು ಬರ್ತಿತ್ತು. ಇಂತಹದ್ದೊಂದು ಹೂವನ್ನು ಸದ್ಯ ಈಗ ಅಂದರೆ ನೂರಾರು ವರ್ಷಗಳ ಹಿಂದೆ ಮೈಸೂರಿನ ರಾಜ ಬೀದಿಗಳಿಗೆ, ಮೈಸೂರಿನ ಬೀದಿಗಳಿಗೆ ಸದ್ಯ ಅದನ್ನು ತಂದು ಇಟ್ಟಿದ್ದ ಪರಿಣಾಮವಾಗಿ ಈಗ ಅರಮನೆ ನಗರಿ ಮೈಸೂರಿನ ಬೀದಿಗಳು ಕೆಂಪು ಸುಂದರಿಯಿಂದ ಕಂಗೊಳಿಸಿದೆ. ಇನ್ನು ಮೈಸೂರಿನ ಪ್ರಮುಖ ವೃತ್ತಗಳು, ರಸ್ತೆಗಳು ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಆಗ್ಬೋದು, ಮೈಸೂರು ವಿಶ್ವವಿದ್ಯಾನಿಲಯ ಆಗ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ನ ಆವರಣ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಈ ಒಂದು ಗುಲ್ಮೊಹರ್ ಹೂವು ಈಗ ಕೆಂಬಣ್ಣದ ಹೂವು ಮುಡಿ ತುಂಬಿ ನಿಂತಿರುವ ದೃಶ್ಯಗಳು ಕಂಡು ಬರ್ತವೆ. ಸದ್ಯ ಚೆಲುವೆಲ್ಲ ನನ್ನದೇ ಎಂದು ನಾಚಿ ನಲಿಯುವಂತೆ ಈ ಹೂವು ಮೇ ತಿಂಗಳಿನಾದ್ಯಂತ ಕಂಗೊಳಿಸ್ತದೆ. ರಸ್ತೆಗಳು ಕೂಡ ಅಂದರೆ ಈ ಹೂಗಳು ಬಿದ್ದ ಪರಿಣಾಮವಾಗಿ ಕೆಂಪು ಆಕಾರದಲ್ಲಿ ಕಂಡು ಬರ್ತವೆ. ಈ ಕಾರಣಕ್ಕಾಗಿಯೇ ಈ ಒಂದು ಮೇ ತಿಂಗಳಿನಲ್ಲಿ ಗುಲ್ಮೊಹರ್ ಹೂವು ಕಣ್ಣು ಹಾಯಿಸಿದಷ್ಟು ಕೆಂಪನೆಯ ಶೃಂಗಾರದಿಂದ ಕಂಡು ಬರ್ತದೆ. ಆ ಕಾರಣಕ್ಕಾಗಿ ಅರಮನೆ ನಗರಿ ಮೈಸೂರನ್ನು ಪ್ರತಿ ಬಾರಿ ಮೇ ತಿಂಗಳು ಕೂಡ ರಜೆಗೆ ಬಂದ ಪ್ರವಾಸಿಗರು ಇದನ್ನು ಕಣ್ ತುಂಬಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕೇವಲ ದಸರಾ ಸಂದರ್ಭ ಮಾತ್ರ ಅಲ್ಲ, ವರ್ಷವಿಡೀ ಮೈಸೂರಿಗೆ ಪ್ರವಾಸಿಗರ ದಂಡು ಹರಿದು ಬರ್ತದೆ. ಇಂತಹ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ, ಅದರಲ್ಲೂ ರಜಾ ಸಂದರ್ಭದಲ್ಲಿ ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆಗಳಿಂದ ಬಂದಂತಹ ಪ್ರವಾಸಿಗರು ಈ ಸೌಂದರ್ಯವನ್ನು ಅಂದರೆ ಕೆಂಪು ಸುಂದರಿಯ ಸೌಂದರ್ಯವನ್ನು ಕಣ್ ತುಂಬಿಕೊಳ್ತಿದ್ದಾರೆ. ಆ ಮೂಲಕ ಮೈಸೂರಿಗರು ಪ್ರವಾಸಿಗರನ್ನ ಅತಿ ಹೆಚ್ಚು ಆಕರ್ಷಿಸ್ತಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.